ನೋಡಿ ಅಂತ 525ನೇ ಕನಕದಾಸರ ಜಯಂತಿಯನ್ನು ರಾಷ್ಟ್ರೀಯ ಹಬ್ಬಗಳ ಸಮಿತಿ, ತಾಲೂಕು ಆಡಳಿತ ಮತ್ತು ತಾಲೂಕಿನ ಕುರುಬರ ಸಮಾಜದ ಬಂಧುಗಳ ಸಹಯೋಗದೊಂದಿಗೆ ನವೆಂಬರ್ 8ರ ಶನಿವಾರದಂದು ಅದ್ದೂರಿಯಾಗಿ ಆಚರಿಸಲು ತೀರ್ಮಾನಿಸಲಾಗಿದೆ ಎಂದು ತಾಲೂಕು ಹಾಲುಮತ ಮಹಾಸಭಾದ ಅಧ್ಯಕ್ಷರಾದ ಶಾಂಬನಾಥಪುರ ಕೃಷ್ಣೇಗೌಡ ತಿಳಿಸಿದರು. ಅರ್ಕಲಗೂಡಿನಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, 15ನೇ ಶತಮಾನದಲ್ಲಿ ಎಲ್ಲಾ ಸಮಾಜದ ಜನರು ಒಂದೇ ಎಂಬ ಸಂದೇಶವನ್ನು ಸಾರಿದ ಕನಕದಾಸರು ಕೇವಲ ಕುರುಬ ಸಮಾಜಕ್ಕೆ ಮಾತ್ರ ಸೀಮಿತರಲ್ಲ, ಬದಲಿಗೆ ಇಡೀ ನಾಡಿನ ಎಲ್ಲಾ ಸಮಾಜದ ಆಸ್ತಿಯಾಗಿದ್ದಾರೆ. ಈ ಜಯಂತ್ಯೋತ್ಸವದಲ್ಲಿ ಎಲ್ಲರೂ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ನಮ್ಮ ಉತ್ಸವ ಮೂರ್ತಿಗೆ ನಾವು ಒಂದು ತೇರು ಮಾಡಿಸಿದ್ವಿ. ಆಮೇಲೆ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದಿಂದ ಆಟೋ ಪ್ರೊಸೆಷನ್ ಇದೆ. ಮತ್ತೆ ರೈತರ ಸಂಘದಿಂದ ಒಬ್ಬ ರೈತರುಗಳು ಎತ್ತುಗಳನ್ನ ಗೋಮಾತೆಗಳನ್ನೆಲ್ಲ ಪ್ರೊಸೆಷನ್ಗೆ ಬರ್ತಾರೆ. ಮತ್ತೆ ಇನ್ನು ಹಲವಾರು ನಾವು ಇವರಿಗೆ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಗೆ ಲೆಟರ್ ಬರೆದಿದ್ದೀವಿ ನಮ್ಮ ತಾಲೂಕು ಆಡಳಿತದಿಂದ. ಅವರು ಒಂದು 2-3 ಕಲಾತಂಡವನ್ನ ಅವತ್ತು ಆ ಪ್ರೊಸೆಷನ್ಗೆ ಭಾಗಿಯಾಗಿ ಏನು ನಾವು ತಾಲೂಕು ಕಚೇರಿಯಿಂದ ಹೊರಡ್ತದೆ ಅವತ್ತು ತಾಲೂಕಾದಂಥ ನಮ್ಮ ಶಾಸಕರಾದಂಥ ಮಂಜು ಅವರ ನೇತೃತ್ವದಲ್ಲಿ ಅವತ್ತು ಪ್ರೊಸೆಷನ್ ಹೊರಟಿದ್ದು ಆ ಮಾರ್ಗವಾಗಿ ನಮ್ಮ ಪೇಟೆ ಮುಖ್ಯ ರಸ್ತೆಯಿಂದ ಕನಕದಾಸರ ವೃತ್ತದವರೆಗೆ ನಾವು ಮೆರವಣಿಗೆಯನ್ನು ಹಮ್ಮಿಕೊಂಡು ಅಲ್ಲಿ ವೇದಿಕೆ ಕನಕದಾಸರ ವೃತ್ತದಲ್ಲಿ ಪಕ್ಕದಲ್ಲೇ ಈ ರೋಡ್ ಇದೆ ನಮ್ಮ ಮಸೀದಿ ರೋಡು. ಆ ಮಸೀದಿ ರೋಡಿನಲ್ಲೇ ನಾವು ಇದು ಸ್ಟ್ಯಾಚು ನಮ್ಮ ಒಂದು ಸ್ಟೇಜ್ ಅನ್ನ ಮಾಡಿ ಅಲ್ಲಿಯ ಒಂದು ವೇದಿಕೆ ಕಾರ್ಯಕ್ರಮಗಳನ್ನು ಮಾಡಿ ಅವತ್ತು ಏನು ನಮ್ಮ ಸಮಾಜದವರು ಮತ್ತೆ ನಮ್ಮ ಸರ್ಕಾರಿ ಅಧಿಕಾರಿಯಲ್ಲಿ ಗಣ್ಯರುಗಳು ಬರ್ತಾರೆ, ಆ ಗಣ್ಯರಿಗೆಲ್ಲ ನಾವು ಸನ್ಮಾನವನ್ನು ಮಾಡುವಂತ ಕಾರ್ಯಕ್ರಮ ಸಮಾಜ